ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಗಂಟೆ ಚಿತ್ರನ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬಾ ದಿನಗಳಾಗಿತ್ತು ಈ ಟೆಕ್ನಿಕಲ್ ಅನಂತ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕನ್ನು ತಂದಿದ್ದೀನಿ. ಯಂಗ್ ಯೂಟ್ಯೂಬರ್ಗಂತೂ ಇದು ತುಂಬಾ ಇಂಪಾರ್ಟೆಂಟು. ಏನಪ್ಪ ಅದು ಅಂತಂದರೆ, ಸೊ ಸ್ಪಾನ್ಸರ್ಶಿಪ್ಪನ್ನು ತಗೊಂಡ್ಮೇಲೆ ನೀವು ಹಾಕೋ ಒಂದು ರೆಫರಲ್ ಲಿಂಕ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಒಂದು ಲಿಂಕ್ ಆಗಿರ್ಬೋದು, ಅದರ ಬಗ್ಗೆ ಇವತ್ತಿನ ವಿಡಿಯೋ ಇರುತ್ತೆ. ಸೊ ಇವತ್ತಿನ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಟೆಕ್ನಿಕಲ್ ಅನಂತ್ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಹಾಗೆಯೇ ತಪ್ಪದಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಒಂದು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮ್ಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಫ್ರೆಂಡ್ಸ್, ನೀವು ಎಷ್ಟೋ ಜನ ಯಂಗ್ ಯೂಟ್ಯೂಬರ್ಸ್ ಇರ್ತೀರಾ, ಈಗಿನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಗ್ರೋ ಆಗ್ತಿರ್ತೀರಾ. ಸೊ ನಿಮಗೆ ಯಾವುದೋ ಒಂದು ಸ್ಪಾನ್ಸರ್ಶಿಪ್ ಸಿಕ್ಕಿದಾಗ ಹಿಂದೆ ಮುಂದೆ ನೋಡ್ದಂಗೆ ಫಸ್ಟ್ ಸ್ಪಾನ್ಸರ್ಶಿಪ್ ಅಂತ ಈಸಿಯಾಗಿ ಒಪ್ಕೋತೀರಾ. ಹಾಗೇನೆ ಒಪ್ಕೊಂಡ ತಕ್ಷಣ ಕೆಲವೊಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ನಿಮ್ಮ ವಿಡಿಯೋದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ನೀವು ಒಂದು ಲಿಂಕನ್ನು ಪ್ರೊವೈಡ್ ಮಾಡ್ತಿರ್ತೀರಾ. ಈ ಲಿಂಕನ್ನು ಪ್ರೊವೈಡ್ ಮಾಡ್ಬೇಕಾದ್ರೆ ಏನೇನು ಮುನ್ನೆಚ್ಚರಿಕೆಗಳನ್ನ ತಗೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂತಂದರೆ, ಯೂಟ್ಯೂಬ್ ಪಾಲಿಸಿ ತುಂಬ ಸ್ಟ್ರಿಕ್ಟ್ ಆಗಿದೆ. ನೀವು ಕೆಲವೊಂದು ಲಿಂಕ್ಗಳನ್ನು ಹಾಕಿದರೆ ಇಮಿಡಿಯೇಟ್ ಆಗಿ ನಿಮ್ಮ ಚಾನಲ್ಗೆ ಒಂದು ಕಾಪಿರೈಟ್ ಸ್ಟ್ರೈಕ್ ಕೂಡ ಬಂದು ನಿಮ್ಮ ಚಾನಲ್ ಟರ್ಮಿನೇಟ್ ಕೂಡ ಆಗಬಹುದು ಅಥವಾ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಕೂಡ ಮಾಡಬಹುದು. ಸೊ ಯಾವ ಥರ ಲಿಂಕನ್ನು ನೀವು ಹಾಕಬೇಕು, ಯಾವ ಥರ ಲಿಂಕನ್ನು ನೀವು ಹಾಕಬಾರ್ದು, ಈವನ್ ನಿಮ್ಮ ವಿಡಿಯೋಗಳಲ್ಲಾಗಿರ್ಬೋದು, ಕೆಲವೊಬ್ಬರು ವಿಡಿಯೋ ಮಾಡ್ತಾ ಅವರ ಒಂದು ಲಿಂಕನ್ನು ಸ್ಕ್ರೀನಲ್ಲೇ ತೋರಿಸ್ತಿರ್ತಾರೆ ಅಥವಾ ಕೆಲವೊಬ್ಬರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕ್ತಿರ್ತಾರೆ ಅಥವಾ ಕೆಲವೊಬ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಡ್ತಿರ್ತಾರೆ. ಸೊ ನೀವು ಯಾವ ರೀತಿ ಲಿಂಕ್ ಅನ್ನು ಹಾಕಿದ್ರೆ ಯೂಟ್ಯೂಬ್ ಪಾಲಿಸಿ ಎಗೇನೆಸ್ಟ್ ಆಗಲ್ಲ, ಯಾವ ರೀತಿ ಲಿಂಕ್ ಅನ್ನು ಹಾಕಿದ್ರೆ ಯೂಟ್ಯೂಬ್ ಪಾಲಿಸಿ ಎಗೇನೆಸ್ಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಪಾಯಿಂಟ್ಗೆ ಬರೋದಾದ್ರೆ, ತುಂಬಾ ಜನ ಯಂಗ್ ಯೂಟ್ಯೂಬರ್ಸ್ ತಮ್ಮ ಚಾನಲ್ ವ್ಯೂಸ್ ನ ಹೆಚ್ಚಿಸ್ಕೊಳ್ಳೋಕೋಸ್ಕರ ಕೆಲವೊಂದು ಫೋನ್ ಕಂಟೆಂಟ್ ಆಪ್ ಅನ್ನ ರಿವ್ಯೂ ಮಾಡ್ತಾರೆ. ಈವನ್ ಅದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಅವೈಲಬಲ್ ಇರಲ್ಲ, ಅದೆಲ್ಲಿಂದ ಹುಡ್ಕೊಂಡ್ ಬರ್ತಾರೋ ದೇವರಿಗೆ ಗೊತ್ತು. ಅಂತಹ ಆಪ್ ಗಳನ್ನೆಲ್ಲ ಒಬ್ರು ಇದ್ದಾಗ ನೋಡಿ ಅಂತ ರಿವ್ಯೂ ಮಾಡ್ತಾ ಇರ್ತಾರೆ. ಸೊ ಆ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಿಮ್ಮ ಒಂದು ಸ್ಕ್ರೀನಲ್ಲಿ, ವಿಡಿಯೋ ಸ್ಕ್ರೀನಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅಂತಹ ಪೋರ್ನ್ ಕಂಟೆಂಟ್ ಇರೋದು, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಪೋರ್ನ್ ಕಂಟೆಂಟ್ ಇರೋ ವೆಬ್ಸೈಟ್ಗೆ ಹೋಗೋದಾಗಲಿ ಅಥವಾ ಪೋರ್ನ್ ಕಂಟೆಂಟ್ ಇರೋ ಆ್ಯಪ್ ಆಗಿರ್ಬೋದು, ಅಂತಹ ಲಿಂಕನ್ನು ಹಾಕಿದರೆ ನಿಮ್ಮ ಚಾನಲ್ಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರಬಹುದು. ಸೊ ಹಾಗೆಯೇ ಎರಡನೇದೇನಪ್ಪ ಅಂತಂದರೆ, ಕೆಲವೊಬ್ಬರು ಯಾವುದೋ ಒಂದು ಸ್ಪಾನ್ಸರ್ಶಿಪ್ ಸಿಕ್ಕಿರುತ್ತೆ ಅಂತ ಹೇಳ್ಬಿಟ್ಟು ಆ ಸ್ಪಾನ್ಸರ್ಶಿಪ್ಪನ್ನು ತಗೊಂಡಿರ್ತಾರೆ. ನಂತರ ಯಾವುದೋ ಒಂದು ಕಂಪ್ನಿಯವ್ರು ಲಿಂಕನ್ನು ಕೊಟ್ಟಿರ್ತಾರೆ. ಆ ಲಿಂಕನ್ನು ಹಾಕಿದಾಗ ಅದು ಕ್ಲಿಕ್ ಮಾಡಿದಾಗ ಯಾವುದೇ ರೀತಿಯ ಒಂದು ಫಿಶಿಂಗ್ ವೆಬ್ಸೈಟಿಗೆ ಹೋದರೆ, ಫಿಶಿಂಗ್ ವೆಬ್ಸೈಟ್ ಅಂತಂದರೆ ಆ ವೆಬ್ಸೈಟಿಗೆ ಎಂಟರ್ ಆದಾಗ ಅಲ್ಲಿ ಯಾವುದೇ ರೀತಿಯ ಒಂದು ಡೀಟೇಲ್ಸ್ಗಳನ್ನು, ನಿಮ್ಮ ಪರ್ಸನಲ್ ಡೀಟೇಲ್ಸ್ಗಳನ್ನು ಕದಿಯೋ ವೆಬ್ಸೈಟ್ಗಳಿರ್ತಾವಲ್ಲ, ಅಂತಹ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗಿದ್ರೆ ಅದಕ್ಕೂ ಕೂಡ ನಿಮಗೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಸೊ ನೀವು ನೋಡಿಕೊಂಡು ಲಿಂಕನ್ನು ಹಾಕಬೇಕಾಗುತ್ತೆ. ಸೊ ಕೆಲವೊಂದು ವೆಬ್ಸೈಟ್ಗಳು ಇರ್ತವೆ, ಅದನ್ನು ಹಾಗೇನೆ ಡಿಸೈನ್ ಮಾಡಿರ್ತಾರೆ. ಅಂದರೆ ನೀವು ಅದಕ್ಕೆ ಎಂಟರ್ ಆದ ತಕ್ಷಣ ಸಾಕು, ನಿಮ್ಮ ಬ್ರೌಸರಲ್ಲಿರೋ ಅಷ್ಟು ಮಾಹಿತಿಯನ್ನು ಕದ್ಕೊಳ್ಳುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಇಂತಹ ಒಂದು ಲಿಂಕನ್ನು ಹಾಕಿದ್ರು ಕೂಡ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರೋ ಚಾನ್ಸಸ್ ಇರ್ತವೆ. ಸೊ ಹಾಗೇನೆ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯ ಒಂದು ಭಯೋತ್ಪಾದನೆ ಸಂಸ್ಥೆಗಳಿಗೆ ಫಂಡ್ ರೈಸಿಂಗ್ ಮಾಡೋದಾಗಿರ್ಬೋದು ಅಥವಾ ನೀವು ಕೊಟ್ಟಿರೋ ಲಿಂಕ್ ಇಂದ ಯಾರೇ ಒಬ್ರು ಯೂಸರ್ ಕ್ಲಿಕ್ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯ ಒಂದು ಫಂಡ್ ರೈಸಿಂಗ್ ಆಗಿರ್ಬೋದು, ಇಂತಹ ವೆಬ್ಸೈಟ್ ಲಿಂಕ್ಗಳನ್ನು ಕೊಟ್ಟರು ಕೂಡ ನಿಮಗೆ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಫಂಡ್ ರೈಸಿಂಗ್ ವೆಬ್ಸೈಟ್ಗಳ ಲಿಂಕನ್ನು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸೋದಾಗಲಿ ಅಥವಾ ನಿಮ್ಮ ಡಿಸ್ಕ್ರಿಪ್ಷನ್ ಹಾಕೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಅಂಶ. ಇದರ ಜೊತೆಗೆ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ, ಚೈಲ್ಡ್ ಅಬ್ಯೂಸ್ ಕಂಟೆಂಟ್ ಇರೋದು. ಸೊ ಪೋರ್ನ್ ಕಂಟೆಂಟೇ ಬೇರೆ, ಚೈಲ್ಡ್ ಅಬ್ಯೂಸ್ ಕಂಟೆಂಟ್ ಇರೋದೇ ಬೇರೆ. ಸೊ ನಾನು ಮೊದಲನೇ ಪಾಯಿಂಟಲ್ಲಿ ಹೇಳಿದ್ದೆ ಪೋರ್ನ್ ಕಂಟೆಂಟ್ ಅಂತ. ಈಗ ಬರುತ್ತಿರೋದು ಅಂದರೆ ಚೈಲ್ಡ್ ಅಬ್ಯೂಸ್ ಕಂಟೆಂಟ್ ಅಂತಂದರೆ ಮಕ್ಕಳನ್ನ ಶೋಷಣೆ ಮಾಡೋದು ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಮಕ್ಕಳನ್ನ ಮಿಸ್ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಕಂಟೆಂಟ್ಗಳನ್ನು ಹಾಕಿ ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಅದರಲ್ಲಿ ಒಂದು ಡಿಸ್ಕ್ರಿಪ್ಷನಲ್ಲಿ ಉದ್ದುದಕ್ಕೆ ಒಂದು ಪೋಸ್ಟ್ಗಳನ್ನು ಬರೆದಿರೋ ವೆಬ್ಸೈಟ್ಗಳ ಲಿಂಕನ್ನು ನೀವು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗಬಾರ್ದು. ಮಕ್ಕಳನ್ನ ಯೂಸ್ ಮಾಡಿಕೊಂಡು ಈ ಥರ ಲೇಬರ್ ಕೆಲಸ ಮಾಡಿಸ್ಕೊಳ್ಳಿ, ಆ ಥರ ಮಾಡಿಸ್ಕೊಳ್ಳಿ ಅಂತೆಲ್ಲ ಇರುತ್ತಲ್ಲ, ಅಂತಹ ಒಂದು ವೆಬ್ಸೈಟ್ಗಳ ಲಿಂಕನ್ನು ನೀವು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಇದು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನೆಸ್ಟು. ಸೊ ಈ ರೀತಿಯ ಒಂದು ಕಂಟೆಂಟನ್ನು ಅಥವಾ ಈ ರೀತಿಯಾದ ಒಂದು ಲಿಂಕನ್ನು ಕೊಟ್ಟರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಅದನ್ನು ಕೂಡ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆಯೇ ಐದನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದರೆ, ಅಫಿಲಿಯೇಟ್ ಲಿಂಕ್ಗಳಿಗೆ ಸಂಬಂಧಪಟ್ಟಿದ್ದು. ಸೊ ಕೆಲವೊಂದು ಯಾವುದೋ ಒಂದು ಕಂಪನಿ ಬಂದು ನಿಮ್ಗೆ ಈ ರೀತಿಯ ಒಂದು ಆ್ಯಪ್ ರಿವ್ಯೂ ಮಾಡೋಕ್ಕೆ ಹೇಳಿರುತ್ತೆ, ನೀವು ರಿವ್ಯೂ ಮಾಡಿರ್ತೀರಾ. ಸಪೋಸ್ ಕೆಲವೊಂದು ರಮ್ಮಿ ಆ್ಯಪ್ ಇರ್ಬೋದು ಅಥವಾ ಗ್ಯಾಮ್ಲಿಂಗ್ ಆ್ಯಪ್ಗಳಿರ್ಬೋದು, ಅದನ್ನು ನೀವು ರಿವ್ಯೂ ಮಾಡಿದಾಗ ಸೊ ಅದು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ ಎಗೇನೆಸ್ಟು. ಸೊ ದಯವಿಟ್ಟು ಈ ಥರ ರಮ್ಮಿ ಆ್ಯಪ್ಗಳಾಗಿರ್ಬೋದು, ರಮ್ಮಿ ಪ್ಲೇ ರಮ್ಮಿ ಅಂತ ಬರುತ್ತಲ್ಲ ಅಂತಹ ಆ್ಯಪ್ಗಳಾಗಿರ್ಬೋದು ಅಥವಾ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನು
ದಯವಿಟ್ಟು ರಿವ್ಯೂ ಮಾಡಕ್ಕೆ ಹೋಗಬೇಡಿ. ಸಪೋಸ್ ನೀವು ರಿವ್ಯೂ ಮಾಡಿದ್ರು ಕೂಡ ದಯವಿಟ್ಟು ಯಾವುದೇ ರೀತಿಯ ಲಿಂಕ್ ಅನ್ನ ಕೊಡಬೇಡಿ. ಸೊ ಇದು ಕೂಡ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್. ನನಗೂ ಕೂಡ ನನ್ನ ಗ್ರೋ ಯುವರ್ ಮನಿ ಚಾನಲ್ ಅಲ್ಲಿ ರಮ್ಮಿ ಆ್ಯಪ್ ಬಗ್ಗೆ ರಿವ್ಯೂ ಮಾಡಿ ಅಂತ ತುಂಬಾ ಸಲ 50,000 ಕೊಡ್ತೀನಿ 70,000 ಕೊಡ್ತೀನಿ ಅಂತೆಲ್ಲ ಒಂದು ಆಫರ್ ಮಾಡಿದ್ರು. ಸೊ ನಾನು ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಇರೋದ್ರಿಂದ ಆ ಥರ ಮಾಡೋಕೆ ಹೋಗಿಲ್ಲ. ಅದು ಹಾಗೇನೆ ಕೂಡ ಆ ಥರ ಗ್ಯಾಮ್ಲಿಂಗ್ ಆ್ಯಪ್ಗಳ ಬಗ್ಗೆ ರಿವ್ಯೂ ಮಾಡೋದು ತುಂಬಾನೇ ತಪ್ಪು. ಸೊ ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರು ದಯವಿಟ್ಟು ಆ ಥರ ಆ್ಯಪ್ಗಳ ಬಗ್ಗೆ ರಿವ್ಯೂ ಮಾಡಕ್ಕೆ ಹೋಗಬೇಡಿ. ಸಪೋಸ್ ಯಾವುದೋ ಒಂದು ಕಂಪನಿ ನಿಮಗೆ ಯಾವುದೋ ಒಂದು ಆ್ಯಪನ್ನು ರಿವ್ಯೂ ಮಾಡೋಕೆ ಹೇಳಿರುತ್ತೆ, ಬಟ್ ಇನ್ನೊಂದು ಯಾವುದೋ ರೀತಿಯ ಒಂದು ಅಫಿಲಿಯೇಟ್ ಲಿಂಕನ್ನು ಹಾಕಕ್ಕೆ ಹೇಳಿರುತ್ತೆ, ಅಂಥದನ್ನು ಕೂಡ ಮಾಡೋಕೆ ಹೋಗಬೇಡಿ. ಸೊ ಹಾಗೇನೆ ಯಾವುದೇ ರೀತಿಯ ಒಂದು ಎಕ್ಸ್ಪ್ಲೋಸಿವ್ ಮಾರೋ ಆ್ಯಪ್ಗಳನ್ನು ಅಥವಾ ಫೈರ್ ವರ್ಕಿಂಗ್ ಆಗಿರ್ಬೋದು ಅಥವಾ ಕ್ರ್ಯಾಕರ್ಸ್ ಆ್ಯಪ್ಗಳನ್ನು ರಿವ್ಯೂ ಮಾಡ್ಕೋಬೇಡಿ. ಆ ಆ್ಯಪ್ಗಳಲ್ಲಿ ಡೈರೆಕ್ಟಾಗಿ ಯಾವುದೇ ರೀತಿಯ ಒಂದು ಫೈರ್ ವರ್ಕ್ ಇರೋ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕ್ರ್ಯಾಕರ್ಸನ್ನು ಪರ್ಚೇಸ್ ಮಾಡ್ಕೊಳ್ಳೋ ಆ್ಯಪ್ಗಳನ್ನು ರಿವ್ಯೂ ಮಾಡೋಕೆ ಹೋಗಬೇಡಿ. ಇದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಕೆಲವೊಂದು ಆ್ಯಪ್ಗಳಲ್ಲಿ ಆಲ್ಕೋಹಾಲಿಕ್ ಅಥವಾ ಡ್ರಗ್ ಕಂಟೆಂಟ್ಗಳು ಸಿಗ್ತಿರ್ತವೆ, ಅಂತಹ ಆ್ಯಪ್ಗಳನ್ನು ಕೂಡ ರಿವ್ಯೂ ಮಾಡೋಕೆ ಹೋಗಬೇಡಿ. ಸೊ ಇದ್ರ ಜೊತೆಗೆ ಅಫಿಲಿಯೇಟ್ ಅಲ್ಲಿ ಹೇಳೋದಾದ್ರೆ ಕೆಲವೊಂದು ಮೆಡಿಕಲ್ ಪ್ರಾಡಕ್ಟ್ಸ್ಗಳಾಗಿರ್ಬೋದು, ಯಾವುದೇ ರೀತಿಯ ಒಂದು ಲೈಸೆನ್ಸ್ ಇಲ್ದಂಗೆ ಮೆಡಿಕಲ್ ಪ್ರಾಡಕ್ಟ್ಸ್ಗಳನ್ನು ಮಾರ್ತಿರ್ತಾರೆ ಆ ಆ್ಯಪ್ಗಳಲ್ಲಿ, ಈ ಸ್ಟೋರ್ ಆ್ಯಪ್ಗಳಲ್ಲಿ ಅಥವಾ ಈ ಸ್ಟೋರ್ ವೆಬ್ಸೈಟ್ಗಳಲ್ಲಿ. ಸೊ ಅಂತಹ ವೆಬ್ಸೈಟ್ಗಳನ್ನು ರಿವ್ಯೂ ಮಾಡಿ ಅಂತಹ ವೆಬ್ಸೈಟ್ಗಳ ಲಿಂಕ್ಗಳನ್ನು ನಿಮ್ಮ ವಿಡಿಯೋಗಳಲ್ಲಿ ಅಥವಾ ಯಾವುದೇ ರೀತಿಯ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಲೈವ್ ಇದರಲ್ಲಾಗಿರ್ಬೋದು ಕೊಡೋದಕ್ಕೆ ಹೋಗಬೇಡಿ. ಅದು ಕೂಡ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್. ಸೊ ಇದೇ ರೀತಿಯಾಗಿ ಬೇರೆ ಬೇರೆ ಹಲವಾರು ಲಿಂಕ್ಗಳಿದ್ದಾವೆ. ಯಾವುದೇ ರೀತಿಯ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಅದರಿಂದ ಜನ ಇನ್ವೆಸ್ಟ್ ಮಾಡೋದಾಗಿರ್ಬೋದು ಅಥವಾ ಅದರಿಂದ ಆ ಲಿಂಕ್ಗಳಿಂದ ಜನಕ್ಕೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಅಂತ ಅನ್ನೋದಾದರೆ ಅಂತಹ ಲಿಂಕ್ಗಳನ್ನು ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಅವೆಲ್ಲನೂ ಕೂಡ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್. ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಯಂಗ್ ಯೂಟ್ಯೂಬರ್ಸ್ಗಳಿಗೆ ನೀವು ಈಗಿನೂ ಗ್ರೋ ಆಗ್ತಿರೋದ್ರಿಂದ ನಿಮಗೆ ಮೊಟ್ಟ ಮೊದಲ ಸ್ಪಾನ್ಸರ್ಶಿಪ್ ಬಂದಾಗ ಯಾವುದೇ ರೀತಿಯ ಒಂದು ಖುಷಿಯಿಂದ ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ರಿವ್ಯೂ ಮಾಡ್ತಿರ್ತೀರಾ. ಸೊ ಯಾವುದೇ ರೀತಿಯ ಒಂದು ರಿವ್ಯೂ ಮಾಡೋಕ್ಕೆ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಏನು, ಹಾಗೇನೆ ಅದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಸೊ ಅದು ಏನು ಲಿಂಕನ್ನು ಪ್ರೊವೈಡ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ರಿವ್ಯೂ ಮಾಡಿ. ಸೊ ಇದರಿಂದ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಯಾವುದೇ ರೀತಿಯ ಒಂದು ದುಡ್ಡಿನ ಆಸೆಗೆ ಇಮಿಡಿಯೇಟಾಗಿ ನೀವು ರಿವ್ಯೂ ಮಾಡಿ ಯಾವುದೋ ಒಂದು ಲಿಂಕನ್ನು ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದೇ ಬರುತ್ತೆ. ಸೊ ಯೂಟ್ಯೂಬ್ ಅವಾಗ ಎಲ್ಲ ಯೂಟ್ಯೂಬ್ ಚಾನಲ್ಗಳನ್ನು ರಿವ್ಯೂ ಮಾಡ್ತಾ ಇರುತ್ತೆ. 3 ತಿಂಗಳೊಳಗೆ 3 ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಬಂತು ಅಂದರೆ 100% ನಿಮ್ಮ ಚಾನಲ್ ಟರ್ಮಿನೇಟ್ ಆಗುತ್ತೆ. ಯೂಟ್ಯೂಬ್ ಯಾವ ಮಾತನ್ನು ಕೇಳೋದಿಲ್ಲ, ಇಮಿಡಿಯೇಟಾಗಿ ನಿಮ್ಮ ಚಾನಲ್ನ ಟರ್ಮಿನೇಟ್ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಎಚ್ಚರ ವಹಿಸಿ. ನಿಮ್ಮ ಯಾವುದೇ ರೀತಿಯ ಒಂದು ಲಿಂಕನ್ನು ಹಾಕಬೇಕಾದ್ರೆ ದಯವಿಟ್ಟು ಇಂತಹ ಕಂಟೆಂಟ್ ಲಿಂಕ್ಗಳನ್ನೆಲ್ಲ ಹಾಕಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಗ್ಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ನ ಕೇಳಿ, ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಹಾಗೆಯೇ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ, ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಬಂದು ಫಾಲೋ ಮಾಡ್ಬೋದು. ಯಾವುದೇ ರೀತಿಯ ಒಂದು ಕ್ವಶನ್ನ ಕಾಮೆಂಟಲ್ಲಿ ಕೇಳ್ಕೊಬೋದು ಅಲ್ಲೂ ಕೂಡ. ಇದರ ಜೊತೆಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ಲೂ ಕೂಡ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.